ಬಿಗ್ ಬಾಸ್ ಮನೆಯಲ್ಲಿ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಇಲ್ಲಿಂದ ಹೇಳೋದಾದ್ರೆ? ಏನಿಲ್ಲ, ಎಲ್ಲರೂ ಯಾಕೆಂದರೆ ಇದೊಂದು ಗೇಮು, ಯಾರ ಬಗ್ಗೆ ಯಾರೂ ಚಿಂತೆ ಮಾಡಬಾರ್ದು. ನೀವೆಲ್ಲ ಸ್ಪರ್ಧಿಗಳಾಗಿ ಹೋಗಿದ್ದೀರಿ, ಎಲ್ಲ ನಿಮ್ಮ ಆಟದ ಕಡೆ ಗಮನ ಇರಬೇಕು, ನಿಮ್ಮ ಫೋಕಸ್ ಎಲ್ಲ ಗೆಲ್ಲೋದ್ರ ಕಡೆ ಗಮನ ಕೊಡಿ. ತುಂಬ ಚೆನ್ನಾಗಿ ಆಡಿ, ಎಲ್ಲರೂ ಚೆನ್ನಾಗಿ ಆಡ್ತಾ ಇದ್ದಾರೆ. ಎಲ್ಲರೂ ಅವ್ರವ್ರ ವಿಭಾಗದಲ್ಲಿ ಎಲ್ಲ ತುಂಬ ಸ್ಟ್ರಾಂಗ್ ಇರೋದ್ರಿಂದನೇ ಬಿಗ್ ಬಾಸ್ ಮನೆಗೆ ಹೋಗಿರೋದು. ಎಲ್ಲ ಚೆನ್ನಾಗಿ ಆಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್ ಟಾಪ್ 3 ಯಾರಿರ್ಬೋದು? ಆ ಥರ ಹೇಳೋಕ್ಕಾಗೋದಿಲ್ಲ, ಯಾಕಂದ್ರೆ ಬಿಗ್ ಬಾಸ್ ಜರ್ನಿ ಇನ್ನೂ ತುಂಬ ಇದೆ. ಈಗ ಬರೀ 6 ವಾರ ಆಗಿದೆ. ನಿಮ್ಮ ಪ್ರಕಾರ ಈಗ ಆಲ್ರೆಡಿ 6 ಮಂತ್ಸ್ ಅದೇ ಈಗ 6 ವಾರ ಆಗಿದೆ, ಇನ್ನೂ 10 ವಾರ ಇದೆ. ಜನವರಿ ಸಂಕ್ರಾಂತಿ ಹಬ್ಬದ ತನಕನೂ ಹೋಗುವಂತಿದೆ. ಅವಾಗ ಟಾಪ್ 5 ಅಥವಾ 3 ಯಾರಾಗ್ತಾರೆ ಅಂದ್ರೆ ಹೇಳೋದು ಕಷ್ಟ ಆಗ್ತದೆ. ಈಗ ಪ್ರೆಸೆಂಟು 6 ವಾರದ ಒಂದು ಸಿಚುವೇಶನ್ ಅಲ್ಲಿ ಗಿಲ್ಲಿ ಸ್ಟ್ರಾಂಗ್ ಇದ್ದಾನೆ, ಅಶ್ವಿನಿ ಮೇಡಮ್ ಸ್ಟ್ರಾಂಗ್ ಇದ್ದಾರೆ, ರಕ್ಷಿತಾ ಸ್ಟ್ರಾಂಗ್ ಇದ್ದಾರೆ. 3 ಜನನೂ ಹೋಗ್ತಾವ್ರೆ. ಇನ್ನು ಹೋಗ್ತಾ ಹೋಗ್ತಾ ಯಾರಾದರೂ ಬೇಗ ಹೋಗ್ಬೋದು, ಯಾರಾದರೂ ಹಿಂಗಾಗ್ಬೋದು. ಹಿಂಗೆ ಏರುಪೇರು ಅಂತೂ ಅದೇ ಆಗುತ್ತೆ. ಯಾಕಂದ್ರೆ ಎಲ್ಲರೂ ತುಂಬ ಸ್ಟ್ರಾಂಗ್ ಆಗಿ ಚೆನ್ನಾಗಿ ಆಡ್ತಾ ಇದ್ದಾರೆ. ಅದರಿಂದ ನಿಮ್ಮ ಫೇವರೆಟ್ ಕಂಟೆಸ್ಟೆಂಟ್ ಯಾರು ಸರ್ ಅಲ್ಲಿ ಒಳಗೆ? ನನಗೆ ಎಲ್ಲರೂ ತುಂಬ ಇಷ್ಟ. ಆಗ ರಕ್ಷಿತಾ ಒಂಥರ ಬೇರೆ ಥರ ಕನೆಕ್ಟ್ ಆಗ್ತಾರೆ. ರಕ್ಷಿತಾ ಅಂದ್ರೆ ಏನನ್ನ ನನಗೆ ಒಬ್ಬೊಬ್ರಿಗೂ ಬಾಂಧವ್ಯ ಹೇಗಿತ್ತು ಸರ್? ರಕ್ಷಿತ್ ಅವ್ರು ಮಾತ್ರ ನಿಮ್ಮನ್ನು ತುಂಬಾ ಮಿಸ್ ಮಾಡ್ಕೊಂತ ಇದ್ರು. ಒಳಗಿದ್ದಾಗ ನಿಮ್ಮಿಬ್ರು ಬಾಂಧವ್ಯ ಹೇಗಿತ್ತು? ತುಂಬ ಚೆನ್ನಾಗಿತ್ತು. ಮಲ್ಲವ ಇದ್ದಾಗಲೂ ಅಷ್ಟೇ, ಮಲ್ಲವನ ಜೊತೆ ಜಾಸ್ತಿ ಮಲ್ಲವ ಅವ್ರ ಸಂಬಂಧ ತಾಯಿ ಮಗಳ ಥರ ಇತ್ತು. ಅದು ಹೊರತುಪಡಿಸಿ ನನ್ನ ಜೊತೆನೂ ರಕ್ಷಿತಾ ತುಂಬ ಚೆನ್ನಾಗಿದ್ರು. ತುಂಬ ಚೆನ್ನಾಗಿದ್ದಾಗ ಅದು ಮಲ್ಲವ ಹೋದ್ಮೇಲಂತೂ ಇನ್ನೂ ಜಾಸ್ತಿ ಒಂಥರ ಇದಾಗೋಯ್ತು. ಎಷ್ಟೋ ಜನ ಅಪ್ಪ ಮಗಳು ಅಂತ ಅಂದರು. ಅಷ್ಟು ಒಂಥರ ಖುಷಿ ಆಗ್ತದೆ. ರಕ್ಷಿತಾ ಮೇಲೆ ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ಸರಿ ಅಂದರೆ ಸರಿ, ತಪ್ಪು ಅಂದ್ರೆ ತಪ್ಪು. ಅವರ ಜಾಗದಲ್ಲಿ ಯಾರೇ ಇರಲು ವಾದ ಮಾಡ್ತಾರೆ. ನೀವು ಹಿಂಗಂದು ತಪ್ಪು, ನೀವು ಹಿಂಗಂದ್ರೆ ಸರಿ. ಅಷ್ಟು ಚೆನ್ನಾಗಿ ಮಾತಾಡ್ತಾರೆ. ತುಂಬ ಖುಷಿ ಆಗ್ತದೆ ಅವ್ರು ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಅಂತ.